ಜೀವನದಲ್ಲಿ ನಿರಂತರವಾಗಿ ಎದುರಿಸೋ ಸೋಲಿನ ಹೆಸರು ಗೋವಿಂದ. ಅವರೇ ಇವರು. ಯಾರಿದು? ನೀನು ಮದ್ವೆ ಆಗೋ ಗಂಡು. ಅಮ್ಮ, ಇವಳೇನ್ ಹೇಳ್ತಿದ್ದಾಳೆ? ನಿಜ ಹೇಳ್ತಾ ಇದ್ದಾಳೆ ಗೀತಾ. ನಿಮ್ಮಪ್ಪ ನಿನಗೆ ನೋಡಿರೋ ಗಂಡು ಇವರೇ. ನಾಳೆ ಅವ್ರು ನಿನ್ನ ನೋಡಕ್ ಬರ್ತಿದಾರಮ್ಮ. ಅಮ್ಮ, ಇದು ಹೇಗ್ ಸಾಧ್ಯ? ನಂದಿನ್ನು ಓದ್ ಮುಗಿಬೇಕು. ಓದ್ ಮುಗಿದ್ಮೇಲೆ ತಾನೇ ಮಿಕ್ಕಿದ್ದಲ್ಲ. ಗೀತಾ, ನಾನು ನಿಮ್ಮಪ್ಪನ ಹತ್ರ ತುಂಬಾ ಮಾತಾಡ್ದೆ ಕಣೆ. ಆದ್ರೆ ನಿಮ್ಮಪ್ಪ ಕೇಳೋ ಹಾಗೆ ಇಲ್ಲ. ನಾಳೆ ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಾರೆ. ಏನೇನ್ ಮಾಡ್ಬೇಕು ಅಂತಾನು ಹೇಳಿದ್ದಾರೆ. ಸ್ವೀಟು ತಂದಾಗಿದೆ ಕಣೆ. ತಂದಿರೋದು ಸ್ವೀಟು, ನಿನಗಿರೋದು ಖಾರ. ಇದೇ ವಿಚಿತ್ರ ನೋಡು. ವಿಜಯ್ ಮಗ, ಸ್ವಲ್ಪ ಮಿಕ್ಸ್ಚರ್ ತಗೊಳ್ಳೋ. ಏಯ್, ಆ ಗೀತಾ ಸೋಲಿನ ಕಾರ ಕೊಟ್ಟು ಕುಣಿತಾ ಇದ್ದಾಳೆ. ಅದ್ರ ಮೇಲೆ ನೀನ್ ಈ ಕಾರ ಕೊಡ್ತಾ ಇದೀಯಾ? ಸೋತೋಗ್ಬಿಟ್ಟೆ. ಒಂದು ಹೆಣ್ಣಿನ ಮುಂದೆ ಸೋತ್ಬಿಟ್ಟೆ. ಗೆಳೆಯ, ಸಮಾಧಾನ ಮಾಡ್ಕೋ, ಕೂಲ್. ಅವಳ ಆಟದಲ್ಲಿ ಜಸ್ಟ್ ಫ್ಲೂಕಲ್ ಗೆದ್ ಮಾತ್ರಕ್ಕೆ ಏನ್ ಕೊಂಬ ಬರುತ್ತೆ? ಸಮಾಧಾನ ಮಾಡ್ಬೇಡ, ಸಿಗದಾಗ್ತೀನಿ. ಯಾವ ಕೆಲಸ ನಾನ್ ಮಾಡ್ಬೇಕಾಗಿತ್ತೋ ಅದನ್ನ ಗೀತಾ ಮಾಡಿದಾಳೆ. ನನ್ನ ಕಾಲೇಜಿಂದ ಆಚೆ ಹಾಕಿದಾಳೆ. ಏನ್ ಗುರು ಈ ತರ ಮಾತಾಡ್ತಾ ಇದ್ಯಾ? ಈ ಕಾಲೇಜ್ ನಿಂದು. ನಿನ್ ಮನೆಯಿಂದ ನಿನ್ನ ಆಚೆ ಹಾಕಕ್ಕಾಗತ್ತಾ? ಅದೇ ತರ ಈ ಕಾಲೇಜು ನಿಮ್ಮ ಅಪ್ಪಂದು. ನಿನ್ನ ಆಚೆ ಹಾಕಕ್ಕೆ ಅಸಾಧ್ಯ. ಚಾಲೆಂಜ್ ಮಾಡಿ ಮಾತ್ ಕೊಟ್ಟಿದ್ದೆ. ಕೊಟ್ಟ ಮಾತನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಕೂರಕ್ಕಾಗತ್ತಾ? 1000 ಹೇಳಿರ್ತೀವಪ್ಪ, ಹಂಗಂತ ಎಲ್ಲಾನು ಫಾಲೋ ಮಾಡಕ್ಕಾಗತ್ತಾ? ಕೊಟ್ಟ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆಯ್ತು. ನಂದು ನಾಲ್ಗೆ ಎಕ್ಕಡ ಅಲ್ಲ. ಮಾತದ ಮೇಲೆ ನಿಲ್ಲೋದ್ ನನ್ ತಾಕತ್ತು. ಅದನ್ ಮರ್ತು ತಗಡು ತರ ಬದುಕೋಕ್ ನಂಗೆ ಬರಲ್ಲ. ಹಾಗಾದ್ರೆ ಈಗೇನ್ ಮಾಡ್ತೀಯಾ? ಗೀತಾ ಜೀವನನ ಹಾಳು ಮಾಡ್ತೀನಿ. ಈಗೇನೋ ಮಾಡಕ್ಕಾಗುತ್ತೆ? ಭೇಟಿನೇ ಅಸಾಧ್ಯ ಆದ್ಮೇಲೆ ಅವಳಿಗೆ ಪಾಠ ಹೇಗೆ ಕಳಿಸ್ತೀಯ? ಭೇಟಿ ಕಾಲೇಜಲ್ಲಿ ಆಗಲ್ಲ ಅನ್ ಮಾತ್ರಕ್ಕೆ ಹೊರಗಡೆ ಆಗೋಕ್ಕಾಗಲ್ವಾ? ಅವಳು ನನ್ನನ್ನ ಕಾಲೇಜಿಂದ ಬೀದಿಗೆ ತಂದ್ಲು. ನಾನು ಅವಳು ಕುಟುಂಬ ಸಮೇತ ಮನೆಯಿಂದ ಬೀದಿಗೆ ತರ್ತೀನಿ. ನೋಡ್ತಾ ಇರೋ, ಆ ಗೀತಾ ಫ್ಯಾಮಿಲಿ ಮೆಂಬರ್ಸ್ ಬೀದಿಗೆ ಬಂದು ಭಿಕ್ಷೆ ಬೇಡ ಸ್ಥಿತಿ ಬರುತ್ತೆ. ತಪ್ಪಾಯ್ತು ಅಂತ ನಂಗೆ ಕಾಲಿಗೆ ಬಿದ್ದು ಹೊರಲಾಡೋ ಗತಿ ಬರುತ್ತೆ. ಟ್ರೈಲರ್ನಲ್ಲಿ ಅವಳಿರ್ಬೋದು, ಅವಳು ಗೆದ್ದಿರ್ಬೋದು. ಈಗ ಸಿನಿಮಾ ಶುರು, ಕ್ಲೈಮ್ಯಾಕ್ಸ್ ತನಕ ನಂದೇ ಅವ. ಗೀತಾ, ಸ್ವಲ್ಪ ಶರ್ಬತ್ ಆದ್ರೂ ಕುಡಿಯಮ್ಮ.
ಮನೆಗೆ ಬಂದಾಗಿಂದ ಹೊಟ್ಟೆಗೆ ಏನೂ ತಗೊಂಡಿಲ್ಲ ನೀನು. ಬೇಕಾಗಿಲ್ಲಮ್ಮ. ಇಷ್ಟಕ್ಕೂ ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಗುರಿ ಆಗಿರ್ಲಿಲ್ಲ. ಈ ಮನೇಲಿ ನಾವಿಬ್ರಿಗೂ ಯಾವ್ದೇ ಗುರಿ ಇಟ್ಕೊಳಕ್ ಸಾಧ್ಯ ಇಲ್ಲ ಅಕ್ಕ. ಇಷ್ಟಕ್ಕೂ ನಾನ್ ಸಾಧಿಸೋದ್ ಬಾಕಿ ಇತ್ತಲ್ಲಮ್ಮ. ಸದ್ಯಕ್ಕಂತೂ ಅದು ನಿನ್ನ ಮದುವೆ ಆದ್ಮೇಲೆ ನಿನ್ನ ಮಾತು ಅನ್ನಿಸ್ತಿದ್ಯಮ್ಮ. ಅಟ್ಲೀಸ್ಟ್ ಇದ್ 1 ವರ್ಷ ಆದ್ರೂ ನನ್ ಓದ್ ಮುಗಿಲಿ ಅಂತ ಹೇಳ್ಬಾರ್ದೇನಮ್ಮ? ಹೇಳಿ ಬಯಸ್ಕೊಂಡಿದ್ದಾಯ್ತಮ್ಮ. ಅಲ್ಲಮ್ಮ, ನನ್ ಒಂದ್ ಮಾತು ಕೇಳ್ದೆ ಈ ರೀತಿ ತೀರ್ಮಾನ ತಗೊಳ್ಳೋದು ಸರಿನೇನಮ್ಮ? ಅದ ನಿನ್ನಪ್ಪನ ಗುಣ ಅಲ್ವೇನಮ್ಮ? ಹಾಗಾದ್ರೆ ನಾನ್ ಕಟ್ಕೊಂಡಿರೋ ಕನ್ಸುಗಳೆಲ್ಲ ಮಣ್ಣಾಗ್ಬೇಕಾ? ಆಗ್ಲೇಬೇಕು. ಆ ಮಣ್ಣಲ್ಲೇ ನಿಮ್ಮಪ್ಪನ ನಿರ್ಧಾರದ ಬೀಜ ಮುಳಿಬೇಕು. ಅದೇ ನಿನ್ನ ಭವಿಷ್ಯ ಗೀತ. ಇವಾಗ ಏನ್ ಪ್ರಯೋಜನ? ನಿಲ್ಸೋಕಾಗಲ್ಲ ಅಂತ ಗೊತ್ತಾದ್ಮೇಲೆ ಅನ್ಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಅಟ್ಲೀಸ್ಟ್ ತಾಳಿ ಕಟ್ಟೋ ಗಂಡ ಆದ್ರೂ ಚೆನ್ನಾಗಿರ್ಬೇಕಾಗಿತ್ತು ಕಣೆ. ನೀನು ಗೊಂಬೆ ತರ ಇದೆಯಾ, ಅವನ್ ಫೋಟೋ ನೋಡಿದ್ಯಲ್ಲ, ಅವನು ಬಿದಿರು ಬೊಂಬೆ ತರ ಇದ್ದಾನೆ. ಈ ವಿಷಯ ನಿನಗೆ ಯಾವಾಗಮ್ಮ ಗೊತ್ತಾಯ್ತು? ನಿನ್ನೆ ಗೊತ್ತಾಯ್ತು ಕಡೆ. ನೀನು ನೋವಿನಲ್ಲಿದ್ದಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳಲಿಲ್ಲ. ಇಷ್ಟಕ್ಕೂ ಹೇಳಿದೆಷ್ಟು ಬಿಟ್ಟಷ್ಟೇ ಗೀತಾ. ಎಲ್ಲ ನಿಮ್ಮಪ್ಪನ ನಿರ್ಧಾರಗಳ ತಾನೇ ನಡೆಯೋದು. ಅಕ್ಕ, ನಿನ್ ಜೀವನದಲ್ಲಿ ನನ್ ನಾಳೆ ಕಾಣಿಸ್ತಾ ಇದೆ ಕಣೆ. ನೀನ್ ಸೋತ್ರೆ ನಾನು ಸೋಲ್ತೀನಿ. ಎಲ್ಲೋ ನೀನ್ ಗೆಲ್ತೀಯ ಅನ್ನೋ ಆಸೆ ಇಟ್ಕೊಂಡಿರ್ತೀನಿ, ಮತ್ತೆ ಸೋಲ್ತೀನಿ. ಹಾಗಾಗಲ್ಲ, ಆಗೋಕ್ಕೂ ನಾನು ಬಿಡಲ್ಲ. ಅಪ್ಪ ಬರ್ಲಿ, ಅಪ್ಪನ ಹತ್ರ ನಾನು ಇವತ್ತೇ ಮಾತಾಡ್ತೀನಿ. ನಂಗಿಲ್ವಾ? ಅಯ್ಯೋ, ಮರ್ಯಾದಿನೇ ಇಲ್ಲ ಅಲ್ಲ. ಏನ್ ತಂಗೆವ್ವ, ನಿನ್ನ ಮಗರ ಇನ್ನೂ ಕಾಣ್ತಿಲ್ಲ? ಆ ಗೀತಾಳ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ ಏನಾರು ಹೋದ್ನ ಹೆಂಗೆ? ಇಡಿಯಟ್, ಬೇಗ ಬಾಗಲ್ ತೆಗಿಯಕ್ಕಾಗಲ್ವಾ? ಏಯ್, ಮಾಮ, ಐ ಆಮ್ ಸ್ಟಡಿ ಮಾಮ. ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಐ ವಾಂಟ್ ಟು ಸ್ಪೀಕ್ ಟು ಯು ಅಮ್ಮ. ವೇರ್ ಇಸ್ ಅಮ್ಮ? ಓ ಅಮ್ಮ, ಕಮ್ಮಿಂಗ್. ಬಾಟ್ಲ್ ಇಟ್ಕೊಂಡು ಮನೆ ತನಕ ಬಂದಿದ್ಯಲ್ಲ ವಿಜಯ್, ಇದನ್ನ ನಿಮ್ಮಪ್ಪ ಏನಾದ್ರೂ ನೋಡಿದ್ರೆ? ಹೊರಗಡೆ ಇರೋ ಬಾಟ್ಲ್ ಬಗ್ಗೆ ಬೇಕಾದ ಹೇಳ್ಕೊಳ್ಳಿ, ಆದ್ರೆ ನಾನ್ ಮಾತಾಡಕ್ ಬಂದಿರೋದು ಮನ್ಸಿನೊಳಗಡೆ ಕುದೀತಾ ಇರೋದು. ಅಮ್ಮ, ಫಾರ್ ದ ಫಸ್ಟ್ ಟೈಮ್ ನೀನ್ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಿದೆ ಅಮ್ಮ. ಅವತ್ತು ಆ ಗೀತಾ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀಚುವಾಗ್ಲೇ ಬಿಟ್ಟಿದ್ರೆ ಇವತ್ತು ಈ ಅನಾಹುತ ಆಗ್ತಿತ್ತ ಹೇಳು? ಇವತ್ತು ನಿನ್ ಮಗ ವಿಜಯ್ ಏನಾಗಿದ್ದಾನೆ ಗೊತ್ತಾ ಅಮ್ಮ? ಸೋಲಿನ ಸಾಮ್ರಾಜ್ಯದ ಅಧಿಪತಿ. ಕಾಲೇಜ್ ಸ್ಪೋರ್ಟ್ಸ್ ಅಲ್ಲಿ ಹುಡುಗಿರೆದ್ರು ಸೋತ್ಬಿಟ್ಟ ಹೀರೋ, ಸೋತ್ಬಿಟ್ಟ. ವಿಜಯ, ಈ ಸೋಲು ಗೆಲುವು ಎಲ್ಲ ಮುಖ್ಯ ಅಲ್ಲ ಕಣೋ. ಏಯ್, ನೋ ನೋ ಮಾಮ, ಮಧ್ಯದಲ್ಲಿ ಮಾತು ಬರಬಾರ್ದು.
ನನಗೇನಂತ ಹೆಸರಿಟ್ಟಿದ್ದಾರೆ ಹೇಳು? ವಿಜಯ್. ಸೋಲಕ್ಕಲ್ಲ ಮಾಮ, ನಾನ್ ಸೋತಿದ್ದು ಸಾಮಾನ್ಯ ಸೋಲಲ್ಲ ಮಾಮ. ಸೋತ್ರೆ ಕಾಲೇಜ್ಗೆ ಕಾಲಿಡಲ್ಲ ಅಂತ ಚಾಲೆಂಜ್ ಮಾಡಿದ್ದೆ. ಅದೇ ಮಾತಿನ ಮೇಲೆ ನಿಂತು ಇವತ್ತು ಕಾಲೇಜಿಂದ ಬಂದ್ಬಿಟ್ಟೆ ಗೊತ್ತಾ. ಕಾಲೇಜ್ ಏನೋ ಇವತ್ತು ಬಂದಿದ್ಯಾ, ನಾಳೆ ಹೋದ್ರಾಯ್ತು ಬಿಡು. ಹೇಗೆ ಹೇಗೆ ಅವ್ ಮರ್ಯಾದೆ ಹೋದ ಕಾಲೇಜಲ್ಲಿ ಮತ್ತೆ ಮುಖ ತೋರ್ಸ್ಕೊಂಡು ಹೋಗಕ್ಕಾಗತ್ತಾ? ನನ್ ಮಾತ್ ನಡೀತಿದ್ ಜಾಗದಲ್ಲಿ ನನ್ ನಡಿಗೆ ಕಾಲ್ ಮುರ್ಕೊಂತು ಅಂದಾಗ ಮತ್ತೆ ಅಲ್ಲಿ ಮೆರಿಯಕ್ ಆಗುತ್ತಾ ಅಮ್ಮ? ಸೋಲಿನ ನೋವು ಮರೆಯಕ್ ಆಗುತ್ತಾ? ನೋ ವಿಜಯ್, ಸಾರಿ ಮಾ. ಸೋಲು ಸಾವಿಗೆ ಸಮ ಅಂತ ಹೇಳ್ದೋಳ್ ನೀನು, ಅದು ನಿಜ. ಗೀತಾ ಮುಂದೆ ಸೋತಿರೋ ಸೋಲು ನನ್ನನ್ನು ಸಾಯಿಸ್ತಾ ಇದೆ. ಆ ಸೋತೆ ಈಗ ಈ ವಿಜಯ್ ತಲೆ ಮೇಲೆ ಕೂತಿರೋ ಕಿರೀಟದ ಹೆಸರು ಅಪಜಯ. ಅಪಜಯ. ಭವಬಂಧನದೊಳು ಮುದ್ದೆ ದಾರಿ ಕಾಣದೆ ಏನೋ ಲೇಡೀಸ್ ಎಲ್ಲ ಸಾಲ ನಿಂತ್ಬಿಟ್ಟಿದ್ದೀರಲ್ಲ, ಯಾಕೋ? ಏನಾದ್ರೂ ಡಿಸ್ಕಷನ್ನ ಅಥವಾ ಏನಾದ್ರೂ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗಿತ್ತು? ಅಪ್ಪ, ನಂದಿನ್ನು ಓದ್ ಮುಗಿಬೇಕು. ಓಹೋ, ಹಾಗಾದ್ರೆ ನಮ್ಮನೆಗೆ ಗಣ್ಣವ್ರು ಬರೋ ವಿಷಯ ನಿಮ್ಮಮ್ಮ ನಿನಗೆ ಹೇಳಿದಳೆ ಅಂತ ಆಯ್ತು. ಇಲ್ಲ ರೀ, ಅದು ಒಳ್ಳೇದಾಯ್ತು ಬಿಡೆ. ಈ ಮನೆಯಲ್ಲಿ ಒಂದು ಮುಕ್ತವಾದ ವಾತಾವರಣ ಇರಬೇಕು ಅಂತ ಬಯಸೋ ವ್ಯಕ್ತಿತ್ವ ನಂದು. ಇಲ್ಲಿ ನಡೆಯೋ ವಿಷಯ ಎಲ್ರಿಗೂ ಗೊತ್ತಿದ್ರೆ ಒಳ್ಳೇದು. ಗೊತ್ತಿರ್ಬೇಕು ಅನ್ನೋದು ಸರಿ, ಆದ್ರೆ ಅದ್ ಹಾಗೆ ನಡಿಬೇಕು ಅಂತ ಬಯಸೋದು ಎಷ್ಟು ಸರಿಯಪ್ಪ? ಅಂದ್ರೆ ನಾನಿನ್ನ ಮದ್ವೆಗೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಅಪ್ಪ. ಆಗು, ಯಾರು ಬೇಡ ಅಂತಾರೆ? ಓದಿನ್ನು ಮುಗ್ದಿಲ್ಲ ಅಪ್ಪ. ಮದ್ವೆ ಆದ್ಮೇಲೆ ಓದು, ಅದು ನನ್ ಗಂಡ ಪರ್ಮಿಷನ್ ಕೊಟ್ರೆ. ಅಪ್ಪ, ನನ್ ಜೀವನದ ಬಗ್ಗೆ ನಿರ್ಧಾರ ಮಾಡ್ಬೇಕಾದವನು ನಾನು ಅಲ್ಲ ಅಪ್ಪ. ನನ್ ಮಾತು ಎಲ್ಲ ನಿನ್ ಮಾತು ಹಿಡಿದ್ರೆ ಹೇಗೆ? ನನ್ ಮಾತು ಒಂದ್ ನಡಿಲಿ ಬಿಡು. ಅಕ್ಕನ ಮಾತಿನ ಪ್ರಕಾರ ಯಾವಾಗ ನಡೆದಿದೆ ಇಲ್ಲಿ? ಕಾವ್ಯ ಸುಮ್ಮನೆ ಇರೆ. ಮಾತಾಡ್ಲಿ ಬಿಡು, ಕ್ಲಾರಿಫಿಕೇಶನ್ ಕೊಟ್ರಾಯ್ತು. ಕಾವ್ಯ, ನಿಮ್ಮ ಅಕ್ಕ ಗೀತಾ ಬೆಳಿಗ್ಗೆ ಹೊತ್ತು ದಿನ ಹೂ ಹಾಕಕ್ ಹೋಗ್ತಾಳೆ, ಅದಕ್ಕೆ ನಾನು ಬೇಡ ಅಂದ್ಮೇಲೆ ಇಲ್ಲಿ ನಡೆದಿರೋದು ನಿಮ್ಮ ಅಕ್ಕ ಗೀತನ ಮಾತು. ಓದೋದ್ ಬೇಡ, ಮನೆ ಕೆಲಸ ನೋಡ್ಕೊಂಡಿರಿ ಅಂದ್ರು ನೀವಿಬ್ರು ಓದ್ತಾ ಇದ್ದೀರಿ ಅಂದ್ಮೇಲೆ ಯಾರ್ ಮಾತನಾಡಿತು? ಇದು ನಿಮ್ ಮಾತನಾಡ್ದಂಗಲ್ವೋ? ಈಗ ನನ್ನ ಸರದಿ, ನನ್ನ ಮಾತು ನಡೀಲಿ. ಈಗೇನು ತಾವು ನಾಳೆ ಗಂಡಿನ ಮುಂದೆ ಕೂತ್ಕೊಳ್ಳೋದಕ್ಕೆ ನಾನ್ ನಿಮ್ ಕಾಲಿಡ್ಕೋಬೇಕು? ಅಪ್ಪ, ಎಂತ ಮಾತಾಡ್ತಿದ್ದೀರಪ್ಪ? ಹಾಗಾದ್ರೆ ನಾಳೆ ನೀನ್ ರೆಡಿ ಆಗು. ಫೋಟೋ ನೋಡಿ ಮೆಚ್ಚಿರೋ ಗಂಡು ನಾಳೆ ನಿನ್ನ ಲೈವಲ್ಲಿ ನೋಡಿ ಮೆಚ್ಕೊಂಡ್ರೆ ಮದ್ವೆ ದಿನಾಂಕ ಫಿಕ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅರ್ಥ ಆಯ್ತು? ಬಾ, ಊಟ ಹಾಕು. ವಿಜಯ್ ಕುಮಾರ, ತಲೆ ಹಿಡ್ಕೊಂಡಿದ್ಯಾ? ಧೀಮ್ 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 ನಡೀತಿದ್ಯಾ? ಇದನ್ನು ಕುಡಿ, ಹಾರ ಇಳಿಯುತ್ತೆ. You just see the beauty of the buttermilk, you know?
ಮಜ್ಜಿಗೆ ಜಾಸ್ತಿ ಹುಳಿ ಆದ್ರೆ ಹೆಂಡ ಕುಡ್ದು ಜಾಸ್ತಿ ಆದ್ರೆ ಅದನ್ನ ಇಳಿಸಬೇಕು ಮಜ್ಜಿಗೆ. ಯಾವುದೇ ವಿಷಯ ತಗೊಂಡ್ರು ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ವಿಜಿ. ಚುಚ್ಚಿರೋ ಮುಳ್ಳನ್ನ ಚಿಮ್ಟದಿಂದ ತೆಗೆಯೋದು ಬುದ್ಧಿವಂತಿಕೆ. ಅದು ಬಿಟ್ಟು ಚುಚ್ಚಿರೋ ಕಾಲನ್ನೇ ಕೊಡ್ಲಿಯಿಂದ ಕತ್ತರಿಸ್ತೀನಿ ಅನ್ನೋದು ದಡ್ಡತನ ಮಗನೆ. ಹ್ಞೂ ಕಣೋ, ಈಗ ಫಾರ್ ಎಕ್ಸಾಂಪಲ್ ಕಲ್ಸಕ್ರೆ ಅಂತ ಚೀಪಿದ್ರೆ ಕಲ್ಸಕ್ರೆ ತುಂಬಾ ತಂಪು, ಹಂಗ್ ಆಗಿದ್ರೆ ಉಷ್ಣ. ಎರಡೂ ಒಂದ್ರಲ್ಲೇ ಇದೆ. ಈಗ ನಿನ್ನೆ ತಗೋ, ಅಮ್ಮನ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇದೆ, ಅದೇ ಗೀತಾಳ ಬಗ್ಗೆ ದ್ವೇಷ ಇದೆ. ಕರೆಕ್ಟಾ? ಅಪ್ಪನ ಬಗ್ಗೆ ಭಯನೂ ಇರಬೇಕು. ಈ ಮನೆ ನಿನ್ನನ್ನ ಒಬ್ಬ ಗೌರವಾನ್ವಿತನನ್ನಾಗಿ ನೋಡುತ್ತೆ. ನಿಮ್ಮಪ್ಪ ನಿನ್ನ ಮೇಲೆ ಇಟ್ಟಿರೋ ಭರವಸೆ ತುಂಬಾ ದೊಡ್ಡದು ವಿಜಿ. ಅಂತ ಅಪ್ಪನ ಮುಂದೆ ನೀನ್ ಈ ರೀತಿ ಕುಡ್ಕೊಂಡು ತೂರಾಡ್ಕೊಂಡು ಬಂದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಿನ್ನೆ ಅಪ್ಪ ಮನೇಲಿ ಇದ್ರ ಅಮ್ಮ? ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಬಾವಜಿ ಮೀಟಿಂಗ್ ಅಂತ ಡೆಲ್ಲಿಗೆ ಹೋಗಿದ್ದಾರೆ. ನೀನು ಕಾಲೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ವಿಜಿ. ನಿನ್ನ ಭವಿಷ್ಯ ನನ್ನ ಕೈಲಿದೆ. ಅದನ್ನ ಹೇಗ್ ರೂಪಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನಿನಗ್ ಒಳ್ಳೇದ್ ಮಾಡೋದ್ರ ಕಡೆ ಪ್ರತಿ ಕ್ಷಣ ನನ್ನ ಪ್ರಯತ್ನ ಸಾಕ್ತಿರುತ್ತೆ. ಯಾಕಂದ್ರೆ ನಿನಗೆ ಒಳ್ಳೇದಾದ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ಮನೆಯ ಮುದ್ದಿನ ಮಗ ನೀನು, ನಿನ್ನ ಹಣೆಯಲ್ಲಿ ನಿರಿಗೆ ಮೂಡಿದ್ರೆ ನಾವೆಲ್ಲ ನೋವಿನ ತೆರಿಗೆ ಕಟ್ಟಬೇಕಾಗುತ್ತೆ ವಿಜಯಕುಮಾರ್. ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ನೀನೂ ನೋವು ತಿನ್ನಬಾರ್ದು, ನಿಮ್ಮಪ್ಪನಿಗೂ ನೋವು ತರಬಾರ್ದು ಕಂದ. ಸಾರಿ ಮಾ, ನನ್ನ ವಿಷಯದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದನ್ನು ಮಾಡು, ಅದಕ್ಕೆ ನಾನು ಒಪ್ಪಿಗೆ ಇದೆ. ಆದರೆ ಗೀತಾ ವಿಷಯದಲ್ಲಿ ಏನು ಮಾಡಬೇಕೋ ಅದನ್ನು ನನಗೆ ಮಾಡಕ್ಕೆ ಬಿಡು. ನೋಡು, ಈ ವಿಷಯಕ್ಕೆ ನೀನು ಹೋಗ್ಬೇಡ. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಮೊದಲು ನಾವು ನಮ್ಮ ಜೀವನನ ರೂಪಿಸ್ಕೊಳ್ಬೇಕು. ಹೋಗು, ಫ್ರೆಶ್ ಅಪ್ ಆಗು. ಗೀತನ ವಿಷಯನ ನನಗೆ ಬಿಟ್ಬಿಡು. ಅಮ್ಮ, ಎಂತ ನೋವು ಬಂದ್ರು ಅದನ್ನ ನಗ್ನಗ್ತಾ ಎದುರಿಸ್ಬೇಕು ಅಂದವಳು ನೀನಮ್ಮ. ಆದ್ರೆ ಇವತ್ ನಿನ್ ಕಣ್ಣಲ್ಲೇ ಆದ್ರೆ ಆ ನೋವು ನಿನಗ್ ಬಂತಲ್ಲ ಅನ್ನೋ ಸಂಕಟ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಡೆ ಗೀತಾ. ಇವತ್ತು ಅಕ್ಕಂಗ್ ಬಂದಿದೆ, ನಾಳೆ ನನಗೂ ಬರುತ್ತೆ. ಕಾವ್ಯ, ಬಾಯಿ ಮುಚ್ಚು ಅಂದೆ. ನೋಡು ಗೀತಾ, ನಾನೆಷ್ಟೇ ಹೇಳಿದ್ರು ನಿಮ್ಮಪ್ಪ ನನ್ನ ಮಾತು ಕೇಳಲ್ಲಮ್ಮ. ಗೀತಾ, ಇವತ್ತು ಆ ಹುಡುಗ ಬರ್ತಾನಲ್ಲ, ನೀನು ಅವನ ಹತ್ರ ಸಪ್ರೇಟಾಗಿ ಮಾತಾಡ್ಬಿಡಮ್ಮ. ಅಪ್ಪ ಬಿಟ್ರೆ ಯಾಕೆ ಬಿಡಲ್ಲ? ಅವರೇ ಕೇಳಿದ್ರೆ ಒಪ್ಕೋತಾರೆ, ಇಲ್ಲಾಂದ್ರೆ ನಾನೇ ಹೇಗಾದ್ರೂ ಆ ವಿಷಯನ ಶುರು ಮಾಡ್ತೇನೆ. ಅವನ ಹತ್ರ ಸ್ಪಷ್ಟವಾಗಿ ಹೇಳ್ಬಿಡು, ನನಗೆ ನಿನ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ. ಹಾಗೆ ಹೇಗೆ ಹೇಳಕ್ಕಾಗತ್ತೆ? ಹಾಗೆ ಹೇಳಿದ್ರೆ ನಿಮ್ಮಪ್ಪನ ಮರ್ಯಾದೆ ಹಾಳಾಗಲ್ಲ? ಇಲ್ಲಿ ನಮ್ಮ ಅಕ್ಕನ ಭವಿಷ್ಯ ಹಾಳಾಗಲ್ವಾ? ಆದ್ರೆ ಈ ಮನೇಲಿದ್ದು ಒದ್ದಾಡೋ ಕಷ್ಟ ತಪ್ಪುತ್ತೆ ತಾನೆ? ಹಾಗಂತ ಒಳ್ಳೆ ಪೇರ್ ಹಂಚ್ಕೊಳ್ಳೋದ್ ಬೇಡ್ವಾ? ಕಾವ್ಯ, ಪ್ಲೀಸ್ ದಯವಿಟ್ಟು ಕಿತ್ತಾಡ್ಬೇಡಿ. ನನಗಾಗೋದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಛಲ ಇದ್ರೆ ಹಣೆ ಬರನ ಯಾರು ಬೇಕಾದ್ರೂ ಬದಲಾಯಿಸ್ಬೋದು ಅಂತ ಭಾಷಣ ಮಾಡಿ ಮೆಡಲ್ ಗೆದ್ದೆ. ಆದ್ರೆ ವಾಸ್ತವದಲ್ಲಿ ಹಣೆ ಬರ ಕೂಡ ಜನ್ಮ ಕೊಟ್ಟಿರೋನ ಅಪ್ಪಣೆ ಮೇಲೆ ನಡೀತಿದೆ ಅಂತ ಗೊತ್ತಾಗ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ ಗೀತಾ, ನಿನ್ನ ಕೈ ಹಿಡಿಯೋ ಗಂಡನಾದ್ರೂ ನಿನ್ನ ಕನಸುಗಳಿಗೆ ಬೆಲೆ ಕೊಡೋನಾಗ್ಲಿ.
ಅವರಿಗೆ ಸ್ಪಷ್ಟವಾಗಿ ಹೇಳ್ಬಿಡು, ಮದುವೆ ಆದ್ಮೇಲೆ ನಾನು ಹೀಗಿರೋಳಲ್ಲ ಅಂತ. ಆಗ್ಲಾದ್ರೂ ನಿನ್ನ ಬಾಳಿಗೆ ನೆಮ್ಮದಿ ಸಿಗ್ಲಿ ಕಡೆ ಗೀತಾ. ಮೊದಲು ಆ ಗಂಡು ಬರಲಿ. ಹಾ ದೇವ್ರ ಬೀದಿಗೆ ಬಂದು ಹೂವಿನ ಅಂಗಡಿ ಹತ್ರ ಬಲಗಡೆ ತಿರ್ಕೊಳ್ಳಿ, ಅಲ್ಲಿ 8ನೇ ಮನೆನೇ ನಮ್ಮನೆ. BP ಶ್ರೀನಿವಾಸ ಸರ್ಕಾರಿ ನಿರ್ವಹಣಾ ಅಧಿಕಾರಿ ಅಂತ ಬೋರ್ಡ್ ಹಾಕಿದ್ದೀನಿ. ನಿಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದೀವಿ. ನಾವೆಲ್ಲ ರೆಡಿ. ಮದುಮಗಳ ಹಾ ರೆಡಿ ಆಗ್ತಾ ಇದ್ದಾಳೆ. ಹಾ ಬಂದ್ಬಿಡಿ. ಆಯ್ತಾಯ್ತು. ಶೀಲಾ, ಗಂಡಿನ ಕಡೆಯವ್ರು ಬಂದ್ಬಿಟ್ರೆ ಕಣೆ, ಮದುಮಗಳು ರೆಡಿ ಆದ್ಲಾ? ಹಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ನಮ್ಗೆ ಹ್ಯಾಕ್ ಕಾಣಿಸ್ತಾಳೆ ಅನ್ನೋದು ಮುಖ್ಯ ಅಲ್ಲ, ಗಂಡಿಗೆ ಹ್ಯಾಕ್ ಕಾಣಿಸ್ತಾಳೆ ಅನ್ನೋದೇ ಮುಖ್ಯ. ಹೌದಪ್ಪ, ಅಕ್ಕನಿಗೆ ಆ ಗಂಡ್ ಹೇಗ್ ಕಾಣಿಸ್ತಾನೆ ಅನ್ನೋದೇ ಮುಖ್ಯ. ಇಷ್ಟಕ್ಕೂ ಬರೋ ಗಂಡು ಸುರಸುಂದರಾಂಗ. ಯಾರು ನೋಡಿದ್ರು ಇಷ್ಟಪಡೋ ಹಾಗಿದ್ದಾನೆ. ಫೋಟೋ ನೋಡ್ಲಿಲ್ವೋ? ನನ್ನ ಮಾತನ್ನ ತೆಗೆದು ಹಾಕಿದ ನನ್ನ ಮಗಳಿಗೂ ಅವನು ಇಷ್ಟ ಆಗ್ತಾನೆ. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ, ಗೀತಾ ಅನ್ನೋ ಬಿರುಬೇಸಿಗೆ ಕಾಲದ ಬದುಕಿಗೆ ಬರ್ತಾ ಇರೋ ಗಂಡು ತಂಪಾದ ಮಜ್ಜಿಗೆ ಇದ್ದ ಹಾಗೆ. ಬೇಗ ರೆಡಿ ಆಗ್ರಿ.